ಪ್ರಕಾಶನ್ ಅವರು ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಈಗ ಸರ್ಕಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ನಿಮಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಬಿಡಿ. ಓಕೆ, ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಕುರ್ಚಿ ಕಿತ್ತಾಟ, ಇನ್ನೊಂದ್ ಕಡೆ ಖಜಾನೆ ಖಾಲಿ ಆಗಿದೆ, ಒಂದಲ್ಲ ಒಂದು ಸಮಸ್ಯೆಯನ್ನ ಸರ್ಕಾರ ಎದುರಿಸ್ತಾನೆ ಇದೆ. ಸರ್ ಏನ್ ಹೇಳ್ತೀರಿ ಸರ್ ನೀವು? ಸರ್ ಇದೇನು ಗೊತ್ತಿರೋ ವಿಚಾರನೇ. ಇದರಲ್ಲೂ ಕಾಂಗ್ರೆಸ್ ಅಲ್ಲಿ ಇದಾರಲ್ಲ ಮೂಲ ಕಾಂಗ್ರೆಸ್ಸಿಗರು, ಅವರೆಲ್ಲ ತಾಕತ್ ಇಲ್ಲದೆ ಇರೋರಾಗಿರುತ್ತೆ. ಇವ್ರಿಗೆ ಅಡ್ವಾಂಟೇಜ್ ಆಗಿದೆ ಅಷ್ಟೇ ಸಿದ್ದರಾಮಯ್ಯಗೆ. ಅವರೆಲ್ಲ ಹೋಪ್ಲೆಸ್. ಇವ್ರು DK ಒಬ್ರು ಏನ್ ಮಾಡ್ತಾರೆ ಬಡ್ಕೊಂಡು, ಅವ್ರು ಇವರೆಲ್ಲ ತಿನ್ಬೇಕು, ಅದ್ರಲ್ಲಿ ಮಿಕ್ಕಿತ್ತು ಒಂದ್ ಸ್ವಲ್ಪ ಬಿಸ್ಕೆಟ್ ತರ ಜನಗಳು ಕೊಡ್ಬೇಕು. ಇವು ಹಿಸ್ಟ್ರಿನಲ್ಲಿ, ಕರ್ನಾಟಕ ಹಿಸ್ಟ್ರಿನಲ್ಲಿ ಸಾಲ ಮಾಡಿರೋದು ಹೈಯೆಸ್ಟ್ CM ಅಂದ್ರೆ ನಮ್ಮ ಯಜಮಾನರು ಸಿದ್ದರಾಮಯ್ಯ ಅವರು. ಇವ್ರಿಗೆ ಸಾಲ ಇನ್ನೊಂದು ಸರ್, ಯಾವ ಆಧಾರದ ಮೇಲೆ ಇವರು ಸಾಲ ತಗೊಂಡ್ಬರ್ತಾರೆ ಸರ್ ಸ್ಟೇಟ್ಗೆ? ಇದ್ದಾರಲ್ಲ ಸರ್, ಜನ ಟ್ಯಾಕ್ಸ್ ಕಟ್ತಾರೆ, ಮಾಡ್ತಾ ಇದ್ದಾರಲ್ಲ, ಸಾಲ ತೀರ್ಸಕ್ಕೆ ಎಣ್ಣೆ ರೇಟ್ ಹೆಚ್ಚು ಮಾಡಿದ್ರಾಯ್ತು ಸರ್, ಸಾಲ ತೀರೋಗುತ್ತೆ ಅಂತ ಅವ್ರ ಅಭಿಪ್ರಾಯ. ಮಾಡ್ಬೇಕಲ್ವಾ ಸರ್? ಹೇಳಿ. ನಾವು ಟ್ಯಾಕ್ಸ್ ಕಟ್ಟೋದು ನಮ್ ಡೆವಲಪ್ಮೆಂಟ್ ಗೆ ಯೂಸ್ ಮಾಡ್ಬೇಕು. ಏನ್ ಅಭಿವೃದ್ಧಿ ಮಾಡ್ತಾವ್ರಿ ಇವ್ರು? ಇವ್ರು ತಿನ್ನಕ್ಕೆ, ಬೇರೆ ಸ್ಟೇಟ್ಗಳಿಗೆ ಎಲೆಕ್ಷನ್ಗೆ ದುಡ್ಡು ಫಂಡ್ ಮಾಡಕ್ಕೆ ಎಲ್ಲ ಇದು ಮಾಡ್ತಾ ಇದಾರೆ ಹೊರತು, ಇವ್ರುಗಳು ತಿನ್ಕೊಂಡು ಇವ್ರುಗಳು ಮಜಾ ಮಾಡ್ತಾ ಇದಾರೆ ಹೊರತು ಇಷ್ಟೇ ರಾಜ್ಯನ ಏನ್ ಉದ್ಧಾರ ಮಾಡ್ತಾ ಇದಾರೆ ಸರ್ ಇವರು? 5 ಗ್ಯಾರಂಟಿ ಕೊಡ್ತಿದ್ದಾರಲ್ಲ ಸರ್, ಉದ್ಧಾರ ಅಲ್ವಾ ಅದು? ಯಾರು ಕೇಳಿದ್ರು ಸರ್ ಗ್ಯಾರಂಟಿನ? ಇವ್ರು ಮುಳುಗೋಗ್ಬಿಟ್ಟಿದ್ರಲ್ಲ, ಅಟ್ಲೀಸ್ಟ್ ಸ್ವಲ್ಪ ಆಕ್ಸಿಜನ್ ತರ ಆಗ್ಬಿಟ್ಟಿದೆ ಅಷ್ಟೇ ಕರ್ನಾಟಕ ಕಾಂಗ್ರೆಸ್ಗೆ ಪಾರ್ಟಿಗೆ. ಆಗ ಸರ್, ಈಗ ಗ್ಯಾರಂಟಿ ಬಿಡುಗಡೆ ಆದಾಗ, ಗ್ಯಾರಂಟಿ ಏನು ಅನೌನ್ಸ್ ಮಾಡಿದ್ರು, ಅನೌನ್ಸ್ ಮಾಡಿದ ಟೈಮಲ್ಲಿ ಏನ್ ಸರ್ಕಾರ 2,000 ಫ್ರೀ ಆಗಿ ಕೊಡ್ತಾ ಇದೆ, ಉಚಿತ ಮಹಿಳೆಯರಿಗೆ ಉಚಿತ ಬಸ್ ಅನ್ನ ಕೊಡ್ತಾ ಇದೆ, ನಮ್ಮ ಹೆಂಗಸರೆಲ್ಲ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ ಆರಾಮಾಗಿ ಓಡಾಡ್ಕೊಂಡ್ ಬರ್ಬೋದು ಅನ್ನೋಂತ ಒಂದು ನಂಬಿಕೆ ಇತ್ತಲ್ವಾ ಸರ್? ಒಂದು ಜೋಶ್ ಇತ್ತು, ಖುಷಿ ಇತ್ತು. ಖಂಡಿತಕ್ಕೂ ಕೂಡ ವಿರೋಧ ಪಕ್ಷ ಇದೆಯಲ್ಲ ಸರ್ ಬಿಜೆಪಿ, ಎಲ್ಲ ನರಸತ್ ನಾಮಾತಗಳು ಸರ್. ಅವ್ರಿಗೆ ಕೆಲವು ಭಾಷೆ ಉಪಯೋಗಿಸಬಾರ್ದು ಅಷ್ಟೇ. ಕರ್ನಾಟಕದಲ್ಲಿ ವರ್ಸ್ಟ್ ಬಿಜೆಪಿ ಅಂದ್ರೆ ಆಲ್ ಇಂಡಿಯಾದಲ್ಲಿ ಕರ್ನಾಟಕನೇ. ಎಲ್ಲ ಲೀಡರ್ಗೆ ಅಡ್ಜಸ್ಟ್ಮೆಂಟ್ ರಾಜಕೀಯ. ಈ ಯತ್ನಾಳ್ ಹೇಳ್ತಾರಲ್ಲ, ಬಸವನಗೌಡ ಪಾಟೀಲ್ ಯತ್ನಾಳ್, ಎಲ್ಲ CM ಕಚೇರಿಗೆ ಹೋಗಿ ವಿಸಿಟ್ ಕೊಟ್ಟು ಬರ್ತಾರೆ ಅಂತ ಯತ್ನಾಳ್ರವ್ರ ಮಾತು ಅಲ್ಲ, ಯತ್ನಾಳ್ರವ್ರ ಮಾತು ಸರ್. ಬಿಜೆಪಿ ಅವರು ಆಗಾಗ CM ಕಚೇರಿಗೆ ಹೋಗಿ ವಿಸಿಟ್ ಕೊಟ್ಟು ಬರ್ತಾರಂತೆ. ಅಷ್ಟೇ ಅಲ್ಲ, ಅವ್ರಿಗೆ ಏನೇನ್ ಬೇಕಾದ್ ಮಾಡ್ಕೊಂತಾರೆ. ಅದಕ್ಕೆ ಯಾರು ಬಾಯ ಬಿಡ ಎಗೇನಿಷ್ಟೇ ಮಾಡ್ತಾ ಇಲ್ಲಲ್ಲ ಸರ್. ಇವ್ರು ಏನ್ ಮಾಡ್ತಾ ಇದ್ರು ಅದಕ್ಕೆ ಎಷ್ಟೆಷ್ಟು ಹಗರಣ ಇದೆ ಎಲ್ಲ ಬಯಲಿಗೆ ಎಳಿಬಹುದು. ಯಾವ್ದು ಮಾತಾಡ್ತಾನಲ್ಲ ಬಿಜೆಪಿ ಅವರು. ಇಲ್ಲಿ ಸುಮ್ನೆ ಮೋದಿ ಮೋದಿ ಮೋದಿ, ಪಾಪ ಮೋದಿ ಮುಖ ನೋಡ್ಕೊಂಡು ಜನ ಎಷ್ಟು ಅಂತ ಓಟ್ ಹಾಕ್ತಾರೆ ಸರ್. ಈಗ ಇವರು 5 ಗ್ಯಾರಂಟಿಗಳನ್ನ ಕೊಟ್ರು ಅಲ್ವಾ? ಸೊ 1947 ಇಂದ, ಅಂದ್ರೆ ನಮಗೆ ಯಾವಾಗ ಸ್ವಾತಂತ್ರ್ಯ ಬಂತು ಅವತ್ತಿಂದ ಇದುವರೆಗೂ ಸರ್ಕಾರ ನಡೆದಿಲ್ವಾ ಸರ್? ಹಾಗಾದ್ರೆ ಸರ್ ನಡೆದಿದೆ. ಅವಾಗಿಂದ ಎಲ್ರು ಗ್ಯಾರಂಟಿ ಕಟ್ಕೊಂಡೇ ಬಂದ್ರ ಅಂತ? ಅದೇನೆ, ಅದಷ್ಟೇ ಅಲ್ಲ ಸರ್. ನಮ್ಗೆ ಸೆಂಟ್ರಲ್ ಕೇಂದ್ರದಿಂದನೂ ಕೂಡ ನಮ್ಗೆಲ್ಲ ಮಿಸ್ಗೈಡ್ ಮಾಡಿದ್ದಾರೆ. ನಾವೆಲ್ಲ ಓದಿರೋದೇ ಸುಳ್ಳು. ಒರಿಜಿನಲ್ ಹಿಸ್ಟ್ರಿ ಏನಿದೆ ಅದನ್ನ ನಮಗ್ ಓದಿಸಿಲ್ಲ. ಕೆಲವು ಇದೆ, ಅವೆಲ್ಲ ಬರ್ತವೆ ಫೇಸ್ಬುಕ್ ಅಲ್ಲಿ, ಅದನ್ನ ನೋಡಿದ್ರೆ ಜನ ಒಪ್ಪಲ್ಲ. ಈ ನಮಗೆ ನಮ್ ದುಶ್ಮನ್ಗಳು ಅಂದ್ರೆ ನಮ್ ಜನನೇ ಸರ್, ನಮ್ ದೇಶಕ್ಕೆ. ಎಲ್ಲಾ ರೀತಿ ಲೆಕ್ಕ ಹಾಕೊಂಡ್ರೆ ನಮ್ಗೆ ಈ ಕಾಂಗ್ರೆಸ್ ನಾಶ ಆಗೋ ತನಕ ನಮ್ ದೇಶ ಉದ್ಧಾರ ಆಗಲ್ಲ. ಇವಾಗ ನೆಕ್ಸ್ಟ್ ಯಾವ್ದು ಬರ್ಬೇಕಾಗಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ. ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಬಿಜೆಪಿ ಅವರು. ಅವ್ರನ್ನ ಎಗೇನಿಸ್ಟ್ ಮಾಡ್ಕೊಂತ ಇಲ್ಲ, ಇವ್ರು ಬೆಳೆ ಬೇಯಿಸ್ಕೊಳಕ್ಕೆ. ಜನ ಅಮಾಯಕರು ಸಾಯ್ತಾ ಇದಾರೆ ಅಷ್ಟೇ. ಈಗ ನೀವೇ ಹೇಳಿದ್ರಿ, ಈಗ ಬಿಜೆಪಿ ಅವರು ಸರಿಲ್ಲ, ಈಗ ಕಾಂಗ್ರೆಸ್ ಅವರು ಸರಿಲ್ಲ. ನೆಕ್ಸ್ಟ್ ಏನಾಗದ್ರೆ? ಏನಿಲ್ಲ ಸರ್, ಜನ ತಂಗೆ ಹೇಳ್ಬೇಕಷ್ಟೇ ಸರ್, ಬೇರೆ ದಾರಿ ಇಲ್ಲ. ಅದ್ ಹೇಳಲ್ವೇ? ಹೇಳ್ಬೇಕು, ಹೇಳೋ ತರ ಯಾರಾದ್ರೂ ಒಬ್ರು ಉಟ್ಕೋಬೇಕು. ಯತ್ನಾಳ್ ಅಂತವ್ರಿಗೆ ಸಪೋರ್ಟ್ ಮಾಡ್ಬೇಕು ಜನ. ಪಾಪ ನೋಡಿ, ಇವ್ರು ಸುರೇಶ್ ಕುಮಾರ್ ರಾಜಾಜಿನಗರ ಮೇಲೆ ಏನೂ ಮಾತಾಡಲ್ಲ ಪಾಪ, ಅವ್ರಿಗೆ ಯಾರು ಸಪೋರ್ಟ್ ಮಾಡಲ್ಲ. ಕಾಂಗ್ರೆಸ್ ಅಲ್ಲಿ ಕೂಡ ಇದಾರೆ BL ಶಂಕರ್, ಅವ್ರಿಗೂ ಯಾರು ಸಪೋರ್ಟ್ ಮಾಡಲ್ಲ. ನಿಷ್ಠಾವಂತರು ಎಲ್ಲ ಮೂಲೆ ಗುಂಪಾಗ್ತಾ ಇದಾರೆ ಸರ್ ರಾಜಕಾರಣಿಗಳು. ಈಗ ನಿಷ್ಠೆ ಎಲ್ಲಿದೆ ಅನ್ನೋ ಪ್ರಶ್ನೆ. ಅದೇ ನಾವು ನೀವು ಈ ತರ ಮಾತಾಡ್ಕೊಂಡು ಸುಮ್ನೆ ಗಂಟು ಹಸ್ಕೊಬೇಕು ಅಷ್ಟೇ ಸರ್.
ನಿಷ್ಠೆ ಅನ್ನೋದೇ ಇಲ್ಲ ಅಂತೀರಾ ಹಂಗಾದ್ರೆ? ಇನ್ನೊಂದು ಹೇಳ್ತೀನಿ ನೋಡಿ, ನಿಮ್ಗೆ ಹೊಸದಾಗಿ ಇದು ಮೀಡಿಯಾ ಬಂದಿರೋದು, ಮೀಡಿಯಾದಲ್ಲೂ ಕೂಡ ನಾನು ನೋಡ್ದಂಗೆ ಬಹಳಷ್ಟು ಜನ ಫ್ರಾಡ್ಗಳು ಇದಾರೆ ಸರ್. ಬಟ್ ನಾವು ಅದನ್ನ ಸಾಕ್ಷಿ ಕೊಡಕ್ ನಮ್ ಕೈಲಿ ಆಗ್ತಾ ಇಲ್ಲ ಅಷ್ಟೇ. ಎಸ್, ಆಬ್ವಿಯಸ್ಲಿ ಎಲ್ಲ ಕ್ಷೇತ್ರದಲ್ಲೂ ನೀವು ಇರ್ತಾರೆ. ಹೊಸದಾಗಿ ಬಂದಿದ್ದೀರಾ ಮಾಡಿ ಸಂತೋಷ. ಬಟ್ ವಿಜಯಲಕ್ಷ್ಮಿ ಶಿಬಿರವರು ಅವ್ರು ನೋಡಿ ನಾನು ನ್ಯೂಸ್ ಬಿಟ್ಬಿಡ್ಬೇಕು ಅಂತಿದ್ದಾರೆ. ನಾವು ಕಣ್ಣಾಗ ನೋಡ್ತಾ ಇರೋವಂಥವು ಕೆಲವು ಇದಾವೆ, ಮಾತಾಡಿದ್ರೆ ಸುಮ್ನೆ ನಾವು ನೀವು ಬಡ್ಕೋಬೇಕಷ್ಟೇ. ಒಟ್ಟಿನಲ್ಲಿ ನಿಮಗೆ ಯಾವ ರೀತಿ ಇರಬೇಕು ಸರ್ ಸರ್ಕಾರ? ಅಂದ್ರೆ ನಮ್ಮ ರಾಜ್ಯ ಡೆವಲಪ್ ಆಗ್ಬೇಕಂದ್ರೆ, ಈಗ ಒಂದು ಟೈಮ್ ಅಲ್ಲಿ ಒಂದು ಶ್ರೀಮಂತ ರಾಜ್ಯ ಅಂತ ಅನ್ಸ್ಕೊಂಡಿತ್ತು. ಈಗ ನಮ್ಮ ಕಾರ್ತಿಕ್ ಅವರು ಹೇಳಿದ್ರು, ಶ್ರೀಮಂತ ರಾಜ್ಯ ಅಂತ ಅನ್ಸ್ಕೊಂಡಂತ ಒಂದು ರಾಜ್ಯ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ ಅಂತ. ಈಗ ನೀವು ಒಬ್ರು ಸಾರ್ವಜನಿಕರಾಗಿ ಡಿಸಾಲ್ವ್ ಆಗ್ಬೇಕು ಸರ್. ಸರ್, ಈ ಸರ್ಕಾರ ಡಿಸಾಲ್ವ್ ಆಗಿ ಪ್ರೆಸಿಡೆಂಟ್ ರೂಲ್ ಬರ್ಬೇಕು, ಮತ್ತೆ ಎಲೆಕ್ಷನ್ ಆಗ್ಬೇಕು, ಜನ ಯೋಚನೆ ಮಾಡಿ ವೋಟ್ ಮಾಡ್ಬೇಕು ಅಷ್ಟೇ. ಅಲ್ಲ, ಇದು ಎಲೆಕ್ಷನ್ ಆಗ್ಬೇಕು ಅಂತ ಹೇಳಿದ್ರಿ ಸರ್. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಬ್ರು ಕೆಟ್ಟವ್ರೆ. ಈ ಕೆಟ್ಟವರಲ್ಲಿ ಕಡಿಮೆ ಕೆಟ್ಟವ್ರು ಯಾರಂತ ನಾವೀಗ ಆಲೋಚನೆ ಮಾಡ್ಬೇಕಷ್ಟೇ. ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೀವಿ. ಇವರಲ್ಲ ಅಂತ ಅವ್ರನ್ನ ನೋಡೋದಾದ್ರೆ ಅವ್ರು ಇನ್ನೇನು, ಅವರು ಹಿಂಗೆ ಬರೋದಿಲ್ಲ. ಬಂದವರು ಅಲ್ಲಿ ಇರಕ್ ಆಗಲ್ಲ. ಆ ಮಧ್ಯೆ ಆ ಜಂಗಲ್ ಎಕ್ಸಾಂಪಲ್ ತಗೊಳ್ಳಿ, ಕೆಲವ್ರು ಇದಾರೆ ಅವ್ರು ಬರಕ್ ಆಗ್ತಾ ಇಲ್ಲ. ನಾ ಹೇಳ್ದೆ ಸುರೇಶ್ ಕುಮಾರ್ ಇದಾರೆ, ಕಾಂಗ್ರೆಸ್ ಅಲ್ಲಿ ಬಿ ಎಲ್ ಶಂಕರ್ ಇದಾರೆ, ಶಂಕರ್ ಅವರು ನಮ್ಮ ಜೆಡಿಎಸ್ ಅಲ್ಲಿ ಇದ್ರೆ ವೈಎಸ್ವಿ ದತ್ತ ಅಡ್ರೆಸ್ ಇಲ್ಲ. ವೈಎಸ್ವಿ ದತ್ತ, ನೀವು ಹೆಸರು ಹೇಳಿದ್ರಲ್ಲ ಸರ್, ನೆನ್ಪು ಮಾಡಿದಕ್ಕೆ ಧನ್ಯವಾದಗಳು. ನಾವು ವೈಎಸ್ವಿ ದತ್ತ ಅವರ ಹೆಸರು ನೆನಪೋಗಿ ಕೆಲವು ಟೈಮ್ ಆಗಿತ್ತು ನನಗೆ. ನೀವ್ ಇವತ್ತು ನೆನ್ಪು ಮಾಡಿದ್ರಿ ನನಗೆ. ಒಳ್ಳೆ ಜನ ಯಾರು ರಾಜಕೀಯದಲ್ಲಿ ಇರಕ್ ಆಗಲ್ಲ ಸರ್. ಎಸ್ ಎಸ್ ಎಸ್, ಅವ್ರು ಕಳ್ತನ ಮಾಡೋರ್ಗೆ ಕಳ್ಳಂಗ್ ಸಪೋರ್ಟ್ ಮಾಡ್ಕೊಂಡಿದ್ರೆ ಇರ್ಬೋದು ಸ್ವಲ್ಪ ದಿವಸ ಅಷ್ಟೇ. ಬಟ್ ಒಳ್ಳೆತನದಲ್ಲಿ ನಾನು ಜನಗಳಿಗೆ ಸಹಾಯ ಮಾಡ್ತೀನಿ ಅಂತ ಬಂದವ್ರನ್ನ ಅವರೇ ಬಿಡಲ್ಲ. ಎಸ್ ಸರ್, ಖಂಡಿತವಾಗಿಯೂ ಧನ್ಯವಾದಗಳು ನಿಮ್ಮ ಮಾತುಗಳಿಗಾಗಿ. ಬಹಳ ಓಕೆ, ಥ್ಯಾಂಕ್ ಯು ಸರ್. ಮಾತಾಡಿದ್ರಿ. ಇದು ಸಾರ್ವಜನಿಕರ ಮಾತು.